ಕೇರ್ಪುರಂ ಸರೌಂಡಿಂಗ್ ಏರಿಯಾದಲ್ಲಿ ಬಜೆಟಲ್ಲಿ ಮನೆ ನೋಡ್ತಿರೋರಿಗೆ 1,32,00,000ಕ್ಕೆ ಒಂದು ಈಸ್ಟ್ ಫೇಸಿಂಗ್ ಮನೆ ಇದೆ. ಗ್ರೌಂಡ್ ಫ್ಲೋರ್ ಬಂದು 2 BHK, ಫಸ್ಟ್ ಫ್ಲೋರ್ ಬಂದು 2 BHK. ಓನ್ ಬೋರ್ ಇದೆ ವಿತ್ ಪಾರ್ಕಿಂಗ್ ಪ್ಲೇಸು. ಸೊ ನಿಮಗೆ ರೋಡ್ ಬಂದು CC ರೋಡ್ ಇದೆ, 30 ಫೀಟ್ ರೋಡು. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನ್ಯೂಲಿ ಕನ್ಸ್ಟ್ರಕ್ಷನ್ ಆಗ್ತಿರೋಂಥ ಬಿಲ್ಡಿಂಗು, ಇನ್ನೂ ಪೇಂಟಿಂಗು ಪ್ಲಸ್ಸು ಕೆಲವು ಫಿಟ್ಟಿಂಗ್ಸು ಮಾತ್ರ ಪೆಂಡಿಂಗ್ ಇದೆ. ಸೊ ನೀವು ಮನೆಯೆಲ್ಲ ನೋಡಿ ವಿಸಿಟ್ ಮಾಡಿ ಮನೆಯೆಲ್ಲ ಓಕೆ ಆದರೆ ಅವರು ಕಂಪ್ಲೀಟಾಗಿ ಪ್ರೈಸೆಲ್ಲ ಓಕೆ ಆದಮೇಲೆ ಅವರು ನಿಮಗೆ ಯಾವ ಕಲರ್ ಬೇಕು ಪೇಂಟು ಆ ಕಲರ್ ಪೇಂಟು ಪ್ಲಸ್ ಫಿಟ್ಟಿಂಗ್ಸು ಎಲ್ಲ ಮಾಡಿಕೊಡ್ತಾರೆ. ಒಂದು ಕಾರು, ಒಂದು 5-6 ಬೈಕು ನಿಲ್ಸ್ಕೊಳೋ ಅಷ್ಟು ಪಾರ್ಕಿಂಗ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರು 2 BHK, ಒಂದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೊ ಇದು ಸಿಂಗಲ್ BHK. ಸೊ TB ಕ್ಯಾಬಿನ್ನು ಮಾಡಿದ್ದಾರೆ. ಸೊ ಇಲ್ಲಿ ಎಂಟ್ರಿ ಆಗ್ತಾಯಿದ್ರೆ ನಿಮ್ಗೆ ಇಲ್ಲಿ ಬಂದು ಕಿಚನ್ಗೆ ಕಬೋರ್ಡ್ ಎಲ್ಲ ಮಾಡಿದ್ದಾರೆ. ವುಡ್ ವರ್ಕ್ ಎಲ್ಲ ಕಂಪ್ಲೀಟಾಗಿ ಮಾಡಿದ್ದಾರೆ. ಸೊ ನಿಮ್ಗೆ ಏನಾದರೂ ಆಲ್ಟರ್ನೇಟಿವ್ ಮಾಡಬೇಕು ಅಂದರೂ ಕೂಡ ಕಾಂಟ್ಯಾಕ್ಟ್ ಆಗ್ಬೋದು. ಸೊ ಇಲ್ಲೂ ಬಂದು ನಿಮಗೆ ವಾಷಿಂಗ್ ಮಿಷಿನ್ಗೆ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಾಮನ್ ಬಾತ್ರೂಮು. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು. ಸೊ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ವುಡ್ ವರ್ಕು ಕಬೋರ್ಡು ಎಲ್ಲ ಆಗಿದೆ. ಸೊ ಕೆಲವು ಫಿಟ್ಟಿಂಗ್ಸ್ ಮಾತ್ರ ಪೆಂಡಿಂಗ್ ಇರೋದು. ಸೊ ನ್ಯೂಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋವಂತಹ ಬಿಲ್ಡಿಂಗು, ಹೊಸ ಬಿಲ್ಡಿಂಗು. ಸೊ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ. ಸೊ ಇದು ಕಾಮನ್ ಬಾತ್ರೂಮು, ಇದು ಇನ್ನೊಂದು ರೂಮು, 2 BHK ರೂಮ್ ಇದು. ಸೊ ಇದು ಕಬೋರ್ಡ್ ಕೂಡ ಮಾಡಿದರೆ, ಇದು ಅಟ್ಯಾಚ್ ಬರೋಲ್ಲ ಬಾತ್ರೂಮು. ಸೊ ಕಾಮನ್ ಬಾತ್ರೂಮ್ ಬರುತ್ತೆ, 2 BHK ಹೌಸ್ ಇದು. ಸೊ ಹಿಂಗೆ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಸೊ ಇನ್ನೂ ಏನಾದರೂ ಆಲ್ಟರ್ನೇಟಿವ್ ಏನಾದರೂ ಮಾಡಬೇಕು ಅಂದರೂ ಕೂಡ ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಗ್ರೌಂಡು ಫಸ್ಟ್ ಫ್ಲೋರ್ ಬಂದು ನಿಮಗೆ 2 BHK, ಗ್ರೌಂಡ್ ಫ್ಲೋರ್ ಬಂದು 2 BHK, 1000 ಸ್ಕ್ವೇರ್ ಫೀಟಲ್ಲಿ ಬಿಲ್ಡ್ ಮಾಡಿರೋಂಥ ಮನೆ. ಸೊ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಇದು ಈಸ್ಟ್ ಫೇಸಿಂಗು. ಸೊ ನಿಮಗೆ ಈಸ್ಟ್ ಫೇಸ್ ಆಗಿರೋದ್ರಿಂದ ಮನೆ ಮುಂದೆ ಸ್ಪೇಸ್ ಇರಬೇಕು ಅಂತ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ಸೊ ಟೀಕ್ವುಡ್ಡು ಮೇನ್ ಡೋರ್ಗಳೆಲ್ಲ ಬಂದು ಟೀಕ್ವುಡ್ಡಲ್ಲಿ ಮಾಡಿರೋವಂಥದ್ದು. ಸೊ ಎಂಟ್ರಾಗ್ತಿದ್ದಾಗೆ ನಿಮಗೆ TB ಕ್ಯಾಬಿನ್ ಕಾಣಿಸುತ್ತೆ. ಸೊ POP ಎಲ್ಲ ಮಾಡಿದ್ದಾರೆ. ಸೊ ವಿಂಡೋ ನಿಮಗೆ ಬೆಳಕು ಗಾಳಿಗೆಲ್ಲ ತುಂಬ ಚೆನ್ನಾಗಿದೆ. ಸೊ ಓಪನ್ ಕಿಚನ್ನು. ಸೊ ಇಲ್ಲಿ ಬಂದು ನಿಮಗೆ ದೇವ್ರ ಮನೆ ಕೊಟ್ಟಿದ್ದಾರೆ. ಕಿಚನ್ ಅಟ್ಯಾಚ್ ಬರುತ್ತೆ. ವಾಸ್ತು ಪ್ರಕಾರನೇ ಮಾಡಿದ್ದಾರೆ. ಸೊ ಕಬೋರ್ಡ್ಸು ಎಲ್ಲ ಫಿನಿಶ್ ಆಗಿದೆ. ಏನಾದರೂ ಆಲ್ಟರ್ನೇಟಿವ್ ಏನಾದರೂ ಇದ್ರೂ ಕೂಡ ಮಾಡ್ಕೊಬೋದು. ಹಾಗೆ ನಿಮಗೆ ವಾಷಿಂಗ್ ಮಿಷಿನ್ಗೆ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಬಂದು ಕಾಮನ್ ಬಾತ್ರೂಮು, ಇದು ಬಂದು ಮಾಸ್ಟರ್ ಬೆಡ್ರೂಮು. ಸೊ ವುಡ್ ವರ್ಕ್ ಎಲ್ಲ ಕಂಪ್ಲೀಟಾಗಿ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮು, POP ಎಲ್ಲ ಆಗಿದೆ. ಸೊ ಬಾತ್ರೂಮಲ್ಲಿ ಫಿಟ್ಟಿಂಗ್ಸ್ ಮಾತ್ರ ಪೆಂಡಿಂಗ್ ಇದೆ. ಸೊ ಇದು ಹೊಸ ಬಿಲ್ಡಿಂಗ್ ಆಗಿರೋದ್ರಿಂದ ಇನ್ನು ಕೆಲವು ಫಿಟ್ಟಿಂಗ್ಸ್ ಮಾತ್ರ ಪೆಂಡಿಂಗ್ ಇದೆ. ಸೊ ನಿಮ್ಗೆ ಮನೆ ಓಕೆ ಆಗಿ ಪರ್ಚೇಸ್ ಮಾಡಿದ್ರೆ ಮನೆಗೆ ನಿಮ್ಗೆ ಯಾವ ರೀತಿ ಕಲರ್ ಬೇಕು ಒಳಗಡೆ ಸೊ ಎಲ್ಲ ಮಾಡಿಕೊಡ್ತಾರೆ. ಹಾಗೆ ಫಿಟ್ಟಿಂಗ್ಸ್ ಏನಿದೆ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಇದು ಬಂದು GPA ರಿಜಿಸ್ಟ್ರೇಷನ್ ಆಗುತ್ತೆ. ಈ ಪ್ರಾಪರ್ಟಿ ಎಂಟೈರ್ ಲೇಔಟು ಈ ಕಥ ಆಗಿದೆ, ಇಂಡಿವಿಜುವಲ್ ಈ ಕಥ ಆಗಿಲ್ಲ. ಸೊ ಇಂಡಿವಿಜುವಲ್ ಈ ಕಥ ನೀವು ನೆಕ್ಸ್ಟು ಗೋರ್ಮೆಂಟು ಬಿಟ್ಟಾಗ ಮಾಡಿಸ್ಕೊಬೇಕಾಗತ್ತೆ. ಸೊ ಈ ಪ್ರಾಪರ್ಟಿ ಈ ರೀತಿ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ. ಇದು ಬಂದು ಈಸ್ಟ್ ಫೇಸಿಂಗು. ಸೊ 30 ಫೀಟ್ ರೋಡು, CC ರೋಡ್ ಆಗಿದೆ, ಎಲ್ಲ ಕಂಪ್ಲೀಟ್ CC ರೋಡ್ ಆಗಿದೆ. ಇದು ಡೆಡ್ ಎಂಡ್ ರೋಡು. ಸೊ ಅದೇ ನೋಡಿ ಅಲ್ಲಿ ಕಾಣಿಸ್ತಿದೆಲ್ಲ ಅದೇ ಮೇನ್ ರೋಡು. ಸೊ ಮೇನ್ ರೋಡ್ ನಿಯರ್ ಬೈ ಇದೆ. ಸೊ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ. ಮೇಲೆ ಹೋದರೆ ನಿಮಗೆ ಟೆರೆಸ್ ಇದೆ, ಇನ್ನೂ 2 ಫ್ಲೋರ್ ಮೇಲೆ ಕಟ್ಟೋಕ್ಕೆ ಅವರು ಪ್ಲಾನ್ ಹಾಕಿದ್ದಾರೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ನಮ್ಮ ಪೇಜ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ ತೊಗೊಬೋದು.